ಬೇಕರಿಯಲ್ಲಿ ಕೇಕ್ ತಿನ್ನುವ ಮುನ್ನ ಹುಷಾರ್, ಫಂಗಸ್ ಬೆಳೆದ ಕೇಕ್ ಮಾರುತ್ತಿದ್ದ ಬೇಕರಿ ಸೀಜ್. ರಾಣೆಬೆನ್ನೂರು ನಗರದ ಮೆಡ್ಲೇರಿ ರಸ್ತೆಯಲ್ಲಿರುವ ಗೋಲ್ಡನ್ ಕೇಕ್ ಹಾರ್ಟ್ ಹಾಗೂ ಹರ್ಷ ಬೇಕರಿಗೆ ಬೀಗ. ನಗರಸಭೆ ಪೌರಾಯುಕ್ತರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನೆ, ಅವಧಿ ಮೀರಿದ ಹಾಲು ಹಾಗೂ ಮೊಸರು ವಶ. ಬೂಸ್ಟ್ ಬಂದ ಕೇಕ್ ಮಾರಾಟ ಆರೋಪ, 2 ಬೇಕರಿಗಳಿಗೆ ನಗರಸಭೆ ಇದೀಗ ಸೀಲ್ ಮಾಡಿದೆ. ರಾಣೆಬೆನ್ನೂರು ನಗರದ ಮೆಡ್ಲೇರಿ ರಸ್ತೆಯ ಚೌಡೇಶ್ವರಿ ದೇವಸ್ಥಾನದ ಸಮೀಪ ಇರುವ ಗೋಲ್ಡನ್ ಕೇಕ್ ಹಾರ್ಟ್ ಹಾಗೂ ಹರ್ಷ ಬೇಕರಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು, ಫಂಗಸ್ ಬಂದ ಹಾಗೂ ಅವಧಿ ಮೀರಿದ ಕೇಕ್ ಮಾರಾಟ ಮಾಡಲಾಗುತ್ತದೆ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಕ್ ಖರೀದಿಸಿ ತೆರೆಯುತ್ತಿದ್ದಂತೆ ದುರ್ವಾಸನೆ ಬರುವುದರ ಜೊತೆಗೆ ಹುಳು ಮತ್ತು ಬೂಸ್ಟ್ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಇದರಿಂದ ಬೆಚ್ಚಿ ಬಿದ್ದ ಗ್ರಾಹಕರು ಬೇಕರಿಗೆ ತೆರಳಿ ಮಾಲೀಕರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತರಾಟೆಗೆ ತೆಗೆದುಕೊಂಡ ಘಟನೆ ನಗರದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಘಟನೆ ವೇಳೆ ಗ್ರಾಹಕರು ಮತ್ತು ಬೇಕರಿ ಸಿಬ್ಬಂದಿ ನಡುವೆ ನಡೆದ ಮಾತಿನ ಚಕಮಕಿ ಸ್ಥಳದಲ್ಲಿ ಕೆಲವರು ವಿಡಿಯೋ ಚಿತ್ರೀಕರಿಸಿದ್ರು. ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಜನರ ಆರೋಗ್ಯದ ಜೊತೆ ಆಟವಾಡುವವರ ವಿರುದ್ಧ ಕಠಿಣ ಕ್ರಮ ಆಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ರು. ಆಹಾರ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ನಗರಸಭೆಯ ಪೌರಾಯುಕ್ತರ ನೇತೃತ್ವದ ತಂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದೆ. ಪರಿಶೀಲನೆ ವೇಳೆ ಅವಧಿ ಮೀರಿದ ಹಾಲು, ಮೊಸರು ಹಾಗೂ ಇನ್ನಿತರ ಆಹಾರ ಉತ್ಪನ್ನಗಳು ಪತ್ತೆಯಾಗಿದ್ದು, ತಕ್ಷಣದಿಂದಲೇ 2 ಬೇಕರಿಗಳಿಗೆ ಮುಂದಿನ ಆದೇಶದವರೆಗೆ ಸೀಲ್ ಹಾಕಿ ಕ್ರಮ ಕೈಗೊಳ್ಳಲಾಗಿದೆ. ಜನರ ಆರೋಗ್ಯ ರಕ್ಷಣೆಗೆ ತ್ವರಿತ ಕ್ರಮ ಕೈಗೊಂಡ ನಗರಸಭೆ ಪೌರಾಯುಕ್ತರ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ನೀನ್ ಮಾಡಿಲ್ಲ, ನಾನು ಮಾಡೇನಿ. ಕೇಕ್ ಅದನ ಕೇಕ ನಾನು ರೆಡಿ ಮಾಡೇನಿ, ನೀನ್ ತಗೊಂಡು ಹೋಗಿರಿ. ಕಸ್ಟಮರ್ ನೀನು, ಹೌದಾ? ನೀನ್ ಕಸ್ಟಮರು, ನಾನು ಓನರು. ನೋಡೋಣ ಇಲ್ಲಿ ನನಗೆ ಅಲ್ಲಣ್ಣ ಅನ್ನಕ್ ಹೋಗ್ಬೇಡ. ಈ ತರ ಕೇಕ್ ಅದಲ್ಲ ಅಷ್ಟು ನನಗೆ ಓಪನ್ ಮಾಡಿ ತೋರಿಸು. ಓಪನ್ ಮಾಡೋ, ಒಂದು ಕೇಕ್ ತೆಗೆದು ಓಪನ್ ಮಾಡು. ಹಣ ಓಪನ್ ಮಾಡೋ. ಈ ತರ ಕೊಟ್ಟಿಯಲ್ಲ, ಈ ಕೇಕ್ ಅನ್ನ ಓಪನ್ ಮಾಡೋ. ಈ ಸೈಜಿನ ಕೇಕ್ ಓಪನ್ ಮಾಡೋ. ಅದು ಏನಾಗಿದೆ ನಾನು ನೋಡ್ಬೇಕು. ಓಪನ್ ಮಾಡೋ ಒಂದು ಕೇಕ್. ಅಣ್ಣ ಕೇಕ್ ದಯವಿಟ್ಟು ಸರಿ ಅಣ್ಣ, ಆ ಕಡೆ ಸರಿ ಓಪನ್ ಮಾಡೋ ಒಂದು ಕೇಕ್ ಓಪನ್ ಮಾಡಿ ತೋರಿಸು. ಈ ತರ ಜನರಿಗೆ ಭ್ರಷ್ಟಾಚಾರ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಹೇಳ್ತಾನೆ. ಓಪನ್ ಮಾಡೋ. ಅಲ್ಲ, ಕೊಯ್ದು ಓಪನ್ ಮಾಡೋ. ಓಪನ್ ಮಾಡೋ. ಓಪನ್ ಮಾಡು, ಎಲ್ಲ ಓಪನ್ ಮಾಡವನು. ಹಣ ಓಪನ್ ಮಾಡ್ಬೇಕು. ನಾನು ಕೇಳ್ದಷ್ಟ ನಾನು ಸುಮ್ಮನೆ ನನ್ನ ಮತ್ತೆ ಮುಂದೆ ಹೋಗಕ್ ಬಿಡ್ಬೇಡ. ಓಪನ್ ಮಾಡು. ಈ ತರದ ಕೇಕ್ ಅದಾವಲ್ಲ, ಇವನ್ನ ಇದೇ ತರ ಅದಾವ ಕೇಕ್ ಓಪನ್ ಮಾಡ. ಜನರಿಗೆ ಮೋಸ ಮಾಡಬೇಡ್ರಿ, ಜನರಿಗೆ ಭ್ರಷ್ಟ ಮಾಡಬೇಡ್ರಿ. ನಾ ಹೇಳದ್ ತಿಳ್ಕರ್ರಿ, ಜನರನ್ನ ಸುಲಿಗೆ ಮಾಡಬೇಡ್ರಿ, ಜನರ ಜೀವನ ಜೊತೆಗೆ ಆಟ ಆಡಬೇಡ್ರಿ. ನನಗೆ ಅದನ್ನೆಲ್ಲ ಹೇಳ್ಬೇಡ. ಹಣ ತೆಗಿ, ನಾನು ದಯವಿಟ್ಟು ಹೇಳ್ತೀನಿ. ಕೇಕ್ ತೆಗಿ, ಕೇಕ್ ಓಪನ್ ಮಾಡು. ನಾನು ಸರಿ, ನಾನು ಸ್ವಲ್ಪ ಸರಿ. ಕೇಕ್ ತೆಗಿ, ಕೇಕ್ ಓಪನ್ ಮಾಡು. ಕೇಕ್ ಅವನು. ಹಣ ಇದನ್ನ ತೆಗೆದು ಇದನ್ನ ಕೊಯ್ದು ಓಪನ್ ಮಾಡು. ರೊಕ್ಕ ಕೊಟ್ಟು ಅವರು ಕೇಕ್ ಒಯ್ದಿರ್ತಾರ. ಸರಿ ಅಣ್ಣ, ನಮ್ಮ ಮನೆಗೆ ಫ್ರಿಜ್ 2 ಇದೆ. ಒಂದಲ್ಲ 2 ಇದೆ. 2 ಇದೆ, ಹೌದಾ? ತೆಗಿ, ಇನ್ನೂ ಒಂದು ತೆಗಿ. ನೀನ ತೋರ್ಸು. ಈ ತರ ನನಗೆ ಯಾವ ಕೊಟ್ಟಿದ್ದೀವಿ ನಮ್ಮ ಹುಡುಗ, ಆ ತರ ತೋರ್ಸು. ಸಮಾಧಾನ ಅಲ್ಲಣ್ಣ, ನೋಡಿಲ್ಲ ಅಣ್ಣ, ಜನರ ಜೀವನ ಜೊತೆಗೆ ಇದು ಫುಡ್ ಪಾಯ್ಸನ್ ಆಗಿ ಏನಾರ ಆದ್ರ ಜವಾಬ್ದಾರಿ ಯಾರು? ಈ ತರ ಫುಡ್ ಪಾಯ್ಸನ್ ಹಾಕತೆ ಇಲ್ಲ, ಹಾಕತೆ ಅಲ್ಲ. ನೀವು ಮಾಡೋ ದಂಧೆ ಏನು ಅಣ್ಣ? ನೀವ್ ಮಾಡೋ ಕೆಲ್ಸ ಏನು? ವಿಡಿಯೋ ಮಾಡಿ. ನೀವ್ ಮಾಡೋ ಕೆಲ್ಸ ಏನು? ಆಯ್ತಣ್ಣ, ನೀವ್ ಮಾಡೋ ಕೆಲ್ಸ ಏನು? ಇದನ್ನ ಮಾಡ್ತಿರೋ ಬೇರೆ ಏನಾರ ಮಾಡ್ತಿರೋ? ನೋಡೋಣ, ಅವರು ಹಂಗ ಒಯ್ಯಲ್ಲ, ದುಡ್ಡು ಕೊಟ್ಟು ಹೋಯ್ತಾರ. ನಾವು ಕಸ್ಟಮರ್ಗೆ ಯಾವ ತರ ಮಾಡಕ್ಕಾಗತ್ತೆ? ಮಿಸ್ ಆಗೈತಿ. ಅವರು ಮಾಮೂಲಿ ಬರ್ತಾನೆ ಕೇಳಿ, ಯಾವತ್ತೂ ಆಗಿಲ್ಲ. ಇದು ನೋಡಿದನ ಇದು ಫುಡ್ ಪಾಯ್ಸನ್ ಹಾಕೈತೆ ಅಲ್ಲ. ವಿಡಿಯೋ ಮಾಡಿದ್ರು ಕರೆಕ್ಟ್ ಆಗಿ. ಇದು ಫುಡ್ ಪಾಯ್ಸನ್ ಹಾಕೈತೆ ಇಲ್ಲ.
ಅದೇನೋ ಮಿಸ್ ಏ, ಆಗಿದೆ ಅಲ್ಲ ಇದು ಫುಡ್ ಪಾಯ್ಸನ್ ಹಾಕತ್ತೆ ಅಲ್ಲ ನನಗೆ ಉತ್ತರ ಕೊಡು ಹಾಕತ್ತೆ ಇಲ್ಲ ಹಾಕತ್ತೆ ಈ ತರ ಮಾಡಿದ್ರೆ ಜನರ ಜೀವ ಜೊತೆಗೆ ಆಟ ಹೋಗಲ್ಲ ಅಲ್ಲ ನಾನು ಮಿಸ್ ಆಗೈತೆ ನಾನು ಬೇಗ ಅಣ್ಣ ನಿನ್ನೆ ನಾವು ಕೇಕ್ ಕಟ್ ಮಾಡೇವಿ 3 ಹುಡುಗರು ತಿಂದ್ರು 10 ನಿಮಿಷ ಆಗಲ್ಲ ಒಮೆಟ್ ಆಯ್ತು ಇವ್ರು ಯಾಕೆ ಒಮೆಟ್ ಮಾಡ್ತಾರ ಇವ್ರಿಗೆ ಏನಾಗೈತಿ ಇಲ್ಲ ಕೇಕ್ ಏನೋ ಒಂದ್ ಸ್ವಲ್ಪ ವಿಷ ಇತ್ತು ನಾವು ನುಂಗಬೇಕಾರ ಆಯ್ತು ಆಮೇಲೆ ಪೂರ್ತಿ ಒಡೆದು ನೋಡ್ತೀನಿ ಈ ತರ ಇದೆ ನೋಡಿ ಇದನ್ನ ಇದು ಫುಡ್ ಪಾಯ್ಸನ್ ಹಾಕತ್ತೆ ಇಲ್ಲ ಅಲ್ಲಣ್ಣ ಅಲ್ಲ ಇಲ್ಲಿ ಕೇಳಿಲ್ಲ ಅಲ್ಲ ಅಂತಿ ಕರೆಯಣ ಫ್ರೀಯಾಗಿ ದಾನ ಧರ್ಮ ಕೊಡೋರು ಕೂಡ ಈ ತರ ಕೊಡಲ್ಲ ಕೇಳಿಲ್ಲ ದಾನ ಧರ್ಮ ಕೊಡೋರು ಕೂಡ ಈ ತರ ಯಾವ್ದು ಕೆಟ್ಟದನ್ನು ಯಾರಿಗೆ ಕೊಡಲ್ಲ ದಾನ ಧರ್ಮ ಕೊಟ್ರು ಈಟ ಕೊಟ್ರು ಒಳ್ಳೇದ್ ಕೊಡ್ತಾರ ಇವ್ರು ದುಡ್ಡು ಕೊಟ್ಟು ಹೋಯ್ತಾರೆ ನಿಮ್ಮಲ್ಲಿ ಅಣ್ಣ ಅವ್ರು ಒಂದ್ ನಿಮಿಷ ಅವ್ರು ಕೇಳಿ ಅಪ್ಪಿ ನೀನು ಯಾವ ತರ ಹಿಂಗ ಐಟಮ್ ಕೊಟ್ಟಿದ್ದೀವಿ ಅಣ್ಣ ಅದೆಲ್ಲ ಮಿಸ್ ಆಗಿ ನೋಡೋಣ ಇದು ಫಸ್ಟ್ ಅಂಡ್ ಲಾಸ್ಟ್ ನಾನು ನಿನ್ನೆ ನೀವಲ್ಲ ಬೇರೆ ಒಬ್ರು ಇದ್ರು ಆಮೇಲೆ ಬನ್ನು ಎರಡು ವೆರೈಟಿ ಕೊಟ್ರು ನೋಡೋಣ ಇದು ಬನ್ನು ಬೇರೆ ಐತಿ ಇದು ಬೇರೆ ಐತೆ ಅಂದೆ ನಾನು ಅವ್ರ ಮನೆಗೆ ಹೊಂಟಿದ್ದೆ ಅದಕ್ಕೆ ಬನ್ನು ಒಯ್ದಲ್ಲ ನಾವು ಒಯ್ಯೋದು ಬನ್ನು ಖಾರ ಏನು ಹೋದ್ರಿ ಇಲ್ಲೇ ಒಯ್ಯೋದು ಇಲ್ಲಿ ಅವ್ರ ಅಮ್ಮ ಅವರು ಎಲ್ಲ ಬರ್ತಾರೆ ಕೇಳಿದ್ರೆ ಆದ್ರ ನೋಡೋಣ ಈ ತರ ಆಗಿದ್ದ ಇನ್ನೊಂದ್ಸಲ ಆತಂದ್ರ ಹೌದಾ ನಾನು ಕಂಪ್ಲೇಂಟ್ ಮಾಡ್ತಾನೆ ಕೇಳಿಲ್ಲ ಕಂಪ್ಲೇಂಟ್ ಮಾಡ್ತಾನೆ ನಾನು ರಕ್ಷಣೆ ವೇದಿಕೆ ಹಾವೇರಿ ಜಿಲ್ಲೆ ಉಪಾಧ್ಯಕ್ಷರೇ ಹೌದಾ ನಾನು ಮಾತ್ರ ದೇವರಾಣಿ ಕಂಪ್ಲೇಂಟ್ ಮಾಡ್ತಾನೆ ಈ ತರ ಆಗಿದ್ದ ಇನ್ನೊಂದ್ಸಲ ಆಗ್ಬಾರ್ದು ಅಣ್ಣ ಆಗಲ್ಲ ನಾ ಹಂಗ ಏನೋ ಮಿಸ್ ಆಗಿ